ಜೂನ್ 4ರಂದು ಲೋಕಸಭೆ ಚುನಾವಣೆಯ ಮತ ಎಣಿಕೆಯ ಸಂಬಂಧ ಚಾಮರಾಜನಗರ ತಾಲೂಕಿನ ಬೇಡರಪುರ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಣಿಕೆ ನಡೆಯುವ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಜಂಟಿಯಾಗಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. ಸೆಕೆಂಡ್ ಕಾರ್ಡನ್ ಸೆಕ್ಯೂರಿಟಿಯನ್ನು ನಾವು ಹೇಳ್ತೀವಿ, ಅದು KSRP ಕಡೆಯಿಂದ ಆಗ್ತಾ ಇದೆ. ಆಮೇಲೆ ಬಿಲ್ಡಿಂಗ್ ಪೆರಿಫೆರಿ ಆಗಲಿ ಹೋಲ್ ಕ್ಯಾಂಪಸ್ ಆಗಲಿ ಅದು ಜಿಲ್ಲಾ ಪೊಲೀಸ್ ವತಿಯಿಂದ ಸಿವಿಲ್ ಸ್ಟಾಫ್ ಮತ್ತು DR ಕಡೆಯಿಂದಲೇ ಸೆಕ್ಯೂರಿಟಿ ಈಗಾಗಲೇ ಇದೆ. ಕೌಂಟಿಂಗ್ ದಿನ ನಮಗೆ ತುಂಬ ಜನರು ಅಲ್ಲಿಗೆ ಬರ್ತಾರೆ ಮತ್ತು ಎಲ್ಲ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಕೌಂಟಿಂಗ್ ಸೆಂಟರಲ್ಲಿ ಜನರು ಇರ್ತಾರೆ, ಅದಕ್ಕೆ ನಾವು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ವಿ. ಅದರಲ್ಲಿ ಕೂಡ ನಮ್ಮದು 3 ಕಾರ್ಡನ್ ಸಿಸ್ಟಮ್ ಅವಾಗ ಕೂಡ ಇದೆ. ನಾವು ಜಿಲ್ಲಾಧಿಕಾರಿ ಆರ್ಡರ್ದ ಪ್ರಕಾರ 144 ಲಾಗುವಲ್ಲಿ ಇರುತ್ತೆ. ಮೇನ್ ಗೇಟ್ ನಮ್ಮದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದು ಮೇನ್ ಗೇಟಿಂದ ಯಾವ ವೆಹಿಕಲ್ಗೆ ನಾವು ಬಿಡಲ್ಲ. ಅದು ಆದಮೇಲೆ ಎಲ್ಲರೂ ಒಂದೇ ಮೇನ್ ಗೇಟಲ್ಲಿ ಒಂದು ಫಸ್ಟ್ ಲೆವೆಲ್ ಆಫ್ ಚೆಕಿಂಗ್ ಇರುತ್ತೆ, ಅದರಲ್ಲಿ ನಮ್ಮ ಸಿವಿಲ್ ಪೊಲೀಸ್ ಇರ್ತಾರೆ. ಸೆಕೆಂಡ್ ಲೆವೆಲ್ ಆಫ್ ಚೆಕಿಂಗ್ ನಾವು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಎಲ್ಲಿ ಇದೆ ಅದನ್ನೇ ಮಾಡಿದ್ದೀವಿ. ಅದರಲ್ಲಿ 8-9 ಕೌಂಟರ್ಗಳು ಆಗಿದೆ. ಅದರಲ್ಲಿ ಎಲ್ಲರೂ ಪೋಲಿಂಗ್ ಏಜೆಂಟ್ ಆಗಲಿ ಅಥವಾ ನಮ್ಮ ಆಫೀಸರ್ಸ್ ಆಗಲಿ ಎಲ್ಲರೂ ಮೊಬೈಲ್ ಫೋನ್ ಮತ್ತು ಯಾವ ಪ್ರಕಾರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಡಿಪಾಸಿಟ್ ಮಾಡ್ತಾರೆ. ಡಿಪಾಸಿಟ್ ಮಾಡಿದ ಮೇಲೆ DFMಗೆ ಮೂಲಕ ಪ್ರಾಪರಾಗಿ ಚೆಕಿಂಗ್ ಆಗಿ ಎಲ್ಲರೂ ಹೋಗ್ತಾರೆ. ತಾವೇ ಈಗ ಹೇಳಿದಿರಿ, ಅದರಲ್ಲಿ ಒಂದು ಏಜೆಂಟ್ ಇನ್ನೊಂದು ರೂಮ್ಗೆ ಹೋಗಬಾರ್ದು ಥರ ಮೇಡಮ್ ಕೂಡ ಹೇಳಿದ್ದಾರೆ. ಅದರಲ್ಲಿ ಕಲರ್ ಕೋಡ್ ಪ್ರಕಾರ ನಾವೇ ಅವರಿಗೆ ಮಾಡಿದ್ದೀವಿ. ಆ ಪ್ರಕಾರ ಆಫೀಸರ್ಸ್ಗೆ ಬೇರೆ ಕಲರ್ ಕೋಡ್ ಪ್ರಕಾರ ಮತ್ತು ಏಜೆಂಟ್ಗಳಿಗೆ ಕೂಡ ಬೇರೆ ಕಲರ್ ಕೋಡ್ ಪ್ರಕಾರ ಪಾಸಸ್ ಕೊಡ್ತಾ ಇದ್ದಾರೆ ಜಿಲ್ಲಾ ಆಡಳಿತ ವತಿಯಿಂದ. ಅದಕ್ಕೆ ನೋಡಿಕೊಂಡು ಪೊಲೀಸ್ ರೆಗ್ಯುಲೇಟ್ ಮಾಡ್ತಾರೆ. ಈಗ ಪ್ರಾಪರಾಗಿ ದಾರಿ ಕೂಡ ಮಾಡಿದ್ದೀವಿ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್. ಅಂದರೆ ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಆಫೀಸರ್ಸ್ ಹೋಗೋಕ್ಕೆ ಒಂದು ಪ್ರಕಾರ ದಾರಿ ಇದೆ ಮತ್ತು ಏಜೆಂಟ್ಗಳು ಹೋಗೋಕ್ಕೆ ಒಂದು ಪ್ರಕಾರ ದಾರಿ ಇದೆ. ಇಲ್ಲಿ ಕ್ರಿಸ್ ಕ್ರಾಸ್ ಅಥವಾ ಮ್ಯಾಚ್ ಆ್ಯಂಡ್ ಮಿಕ್ಸ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಸೆಕ್ಯೂರಿಟಿ ನಮ್ಮದು ನಾವೇ ಮೇಂಟೈನ್ ಮಾಡ್ಬೋದು. ಕೌಂಟಿಂಗ್ ಸೆಂಟರಲ್ಲಿ ಆಲ್ಮೋಸ್ಟ್ ನಮ್ಮದು 300 ಸಿಬ್ಬಂದಿಗಳು, ಆಮೇಲೆ ಅರೌಂಡ್ ನಮ್ಮದು 80 ಆಫೀಸರ್ಗಳು ಆ ದಿನ ಕೌಂಟಿಂಗ್ ಸೆಂಟರಲ್ಲಿ ಇರ್ತಾರೆ. ನಮಗೆ ಹೊರಗಡೆಯಿಂದನೇ ಕೂಡ 4 ಪ್ಲಾಟೂನ್ KSRP ಮತ್ತು 350 ಹೋಮ್ ಗಾರ್ಡ್ಸ್ ಬಂದಿದ್ದೇವೆ. ಆ ಪ್ರಕಾರ ಅವರು ಎಲ್ಲ ತಗೊಂಡು ನಾವೇ ಕೌಂಟಿಂಗ್ಗೆ ಭದ್ರತೆದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಎಲೆಕ್ಷನ್ಗೆ ಮತದಾನ ಮುಗಿದಿದೆ. 4ನೇ ತಾರೀಕು 22 ಚಾಮರಾಜನಗರ ಪರಿಶಿಷ್ಟ ಜಾತಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬೇಡರಪುರ ಏನು ನಂಜನಗೂಡು ರಸ್ತೆನಲ್ಲಿದೆ, ಇಲ್ಲಿ ನಡೆಯಲಾಗುತ್ತದೆ. ಈಗಾಗಲೇ ಇಲ್ಲೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಆನ್ ಡೈಲಿ ಬೇಸಿಸು ಆಲ್ ಸೀನಿಯರ್ ಆಫೀಸರ್ಸ್ ಇನ್ಕ್ಲೂಡಿಂಗ್ ಮೈಸೆಲ್ಫ್ SP ಆ್ಯಂಡ್ ADC ವಿ ಆರ್ ವಿಸಿಟಿಂಗ್. ಈ ಸದರಿ ಮತ ಎಣಿಕೆ ಕೇಂದ್ರದಲ್ಲಿ 24/7 ಅವಧಿಯಲ್ಲಿ ಒಂದು ITBP ತಂಡ ನಿಯೋಜನೆ ಆಗಿದೆ. 3 tier ಸೆಕ್ಯೂರಿಟಿ ಕಾರ್ಡನ್ನು ಏನು ಮೆನ್ಷನ್ ಮಾಡಿದ್ದಾರೆ ಸೆಕ್ಯೂರಿಟಿ ಪ್ಲ್ಯಾನ್ನಲ್ಲಿ, ಎಲೆಕ್ಷನ್ ಕಮಿಷನಿಂದ ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿರಂತರವಾಗಿ ಇಲ್ಲಿ ಪ್ರಾಪರ್ ಮಾನಿಟರಿಂಗ್ ನಡೀತಾ ಇದೆ. ಅಗ್ನಿಶಾಮಕ ದಳದ ಒಂದು 8 ಸಿಬ್ಬಂದಿಯುಳ್ಳ ಒಂದು ತಂಡ ಕೂಡ 24/7 ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಸಪ್ಲಿಮೆಂಟ್ರಿ ಫೋರ್ಸ್ ರಿಕ್ವೈರ್ಮೆಂಟ್ಗೆ ಕೂಡ ನಾವು ರೆಡಿ ಇಟ್ಕೊಂಡಿದ್ದೇವೆ ಏನಾದರೂ ಅಗತ್ಯತೆ ಬಿದ್ದರೆ. ಮತ್ತು B ದರ್ಜೆಯ ಅಧಿಕಾರಿ 8 ಗಂಟೆಗಳ ಅವಧಿಯಲ್ಲಿ ಮತ ಎಣಿಕೆ ಕೇಂದ್ರದಲ್ಲಿನ ಮತದಾನಗೊಂಡ ಮತಯಂತ್ರಗಳ ಭದ್ರತಾ ಕೊಠಡಿಯನ್ನು ನೋಡಿಕೊಳ್ಳಲು ಈಗಾಗಲೇ ಅಪಾಯಿಂಟ್ ಮಾಡಿದ್ದೇವೆ. ಒಂದು ದಿನದಲ್ಲಿ 3 ಅಧಿಕಾರಿಗಳು ಕೂಡ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟು 140 ಆಫೀಸರ್ಸ್ ಆಗಿ ಡೆಪ್ಯೂಟೆಡ್. ಅವರಿಗೆ ಒಂದು ಮಾನಿಟರ್ ಮಾಡೋದಕ್ಕೆ B ದರ್ಜೆ ಅಧಿಕಾರಿಗಳು ಕೂಡ 6 ಅಧಿಕಾರಿಗಳನ್ನ ತಂಡನ ನಿರಂತರವಾಗಿ ಅವರು ಕೂಡ ಒಂದು ನಿಯೋಜನೆ ಮಾಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. CCTV ಎಲ್ಲ ಕಡೆ ಹಾಕಿದ್ದೇವೆ. ಏನು ಎಲೆಕ್ಷನ್ ಕಮಿಷನ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಹೊರಗಡೆ ಸ್ಕ್ರೀನಿಂಗ್ ಕೂಡ ನಡೀತಾ ಇದೆ. ಸೊ ನಿರಂತರವಾಗಿ ಮಾನಿಟರ್ ಕೂಡ ಇದೆ. ಪ್ರಾಪರ್ ಎಲೆಕ್ಟ್ರಿಸಿಟಿ ಬ್ಯಾಕಪ್ ಎಲ್ಲ ಇರೋದ್ರಿಂದ ಅದು ಯಾವುದೇ ರೀತಿ ಒಂದು ಫೀಡ್ ಕಟ್ ಆಗದೆ ಇರೋ ರೀತಿ ಬರ್ತಾ ಇದೆ. ಅಕಸ್ಮಾತ್ ಡಿಸ್ಪ್ಲೇ ಏನಾದರೂ ಒಂದು ಸೆಕೆಂಡ್ ಏನಾದರೂ ಮಿಸ್ ಆದರೂ ಕೂಡ ಕಂಪ್ಲೀಟ್ ರೆಕಾರ್ಡಿಂಗ್ ಇರೋದ್ರಿಂದ ಖಂಡಿತವಾಗಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಮಾಡ್ತಾ ಇದ್ದೇವೆ. ಇವನ್ ಮಾನಿಟರಿಂಗ್ ಆಫ್ CCTV ಇದಕ್ಕೆ ಕೂಡ 3 ಒಂದು ಶಿಫ್ಟ್ನಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಆಫೀಸರ್ಸ್. ಒಂದು ಟೇಬಲ್ಗಳು ಮೇಜುಗಳ ಒಂದು ಸಿದ್ಧತೆ ಎಲ್ಲ ಆಗಿದೆ. ಏನು ಈಗಾಗಲೇ ಹೇಳಿದಂಗೆ ಎಣಿಕೆ ಏಜೆಂಟರ ನೇಮಕಾತಿ ಕೂಡ ಕ್ಯಾಂಡಿಡೇಟ್ಸ್ ಮಾಡ್ಬೋದಾಗಿರುತ್ತೆ. ಟೋಟಲ್ಲು ಅವೈಲೇಬಲ್ ಅಂದರೆ ಅಲೌವ್ ಇರುವಂಥದ್ದು 120 ತನಕ ಮಾಡೋದಕ್ಕೆ ಅವಕಾಶ ಇದೆ. 14 ಮತ ಎಣಿಕೆ ಟೇಬಲ್ಗಳಂತೆ ಒಟ್ಟು 112 ಮತ ಎಣಿಕೆ ಟೇಬಲ್ಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ವಿದ್ಯುನ್ಮಾನ ಮತಯಂತ್ರಗಳ ಎಣಿಕೆ ಕಾರ್ಯವನ್ನು ಸಂಬಂಧಿತ ವಿಧಾನಸಭಾ ಕ್ಷೇತ್ರಗಳ ARO ಸಹಾಯಕ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಗುತ್ತದೆ. 8 ಅಂಚೆ ಮತಪತ್ರಗಳ ಎಣಿಕೆ ಟೇಬಲ್ ಕೂಡ ಹಾಕಿದ್ದೇವೆ. ಅಲ್ಲಿ ಕೂಡ AROಸ್ ಕೂಡ ಅದರಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಕೂಡ 8 ಜನ ಅಪಾಯಿಂಟ್ ಮಾಡಲಾಗಿದೆ.
ETPPS ತಂತ್ರಾಂಶದಲ್ಲಿ ಈಗ 2 ಮತ ಎಣಿಕೆ ಟೇಬಲ್ಗಳನ್ನ ಕೂಡ QR ಕೋಡ್ನ ಒಂದು ಸ್ಕ್ಯಾನ್ ಮಾಡಿ ETPPS ಅಂದರೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅಂತ ಇದರ ಎಣಿಕೆ ಕೂಡ ಅವತ್ತಿನ ದಿನ ನಡೆಯಲಿದೆ. ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಎಣಿಕೆ ನಡೆಯುವ ಸ್ಥಳ, ಎಣಿಕೆ ಕಾರ್ಯದ ಸಮಯ ಮತ್ತು ಎಣಿಕೆ ಕಾರ್ಯ ನಡೆಯುತ್ತಿರುವ ಟೇಬಲ್ಗಳ ವಿವರಗಳನ್ನ ಈಗಾಗಲೇ ಮೀಟಿಂಗ್ ಮಾಡಿ ಫಾರ್ಮಲ್ ಆಗಿ ಅವರಿಗೆ ಕೂಡ ಕೊಟ್ಟಿದ್ದೇವೆ ಮಾಹಿತಿಯೆಲ್ಲ. ಮೊಬೈಲ್ ಫೋನು, ಐಫೋನ್, ಲ್ಯಾಪ್ಟಾಪ್, ಆಡಿಯೋ, ವಿಡಿಯೋ, ಎನಿ ಸಾರ್ಟ್ ಆಫ್ ಡಿವೈಸಸ್ ಇನ್ಕ್ಲೂಡಿಂಗ್ ಸ್ಮಾರ್ಟ್ ವಾಚು ಅದನ್ನು ತರುವುದನ್ನು ನಿಷೇಧಿಸಲಾಗಿದೆ. ಸಾಲಾಗಿ ಜೋಡಿಸಿದ ಟೇಬಲ್ಗಳ ಮೇಲೆ ಮತ ಎಣಿಕೆ ನಡೆಸಲಾಗುತ್ತದೆ. ಟೇಬಲ್ ಕ್ರಮ ಸಂಖ್ಯೆಯಲ್ಲಿ ಕೂಡ ಕೊಟ್ಟಿರ್ತೀವಿ. ಪ್ರತಿ ಮತ ಎಣಿಕೆ ಟೇಬಲ್ ಬಳಿ ಮತ ಎಣಿಕೆ ಏಜೆಂಟ್ಗಳಿಗೆ ಕೂಡ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. EVMಗಳಿಗೆ ಕೈಗೆ ಎಟಕದಂತೆ ನಿಮಗೆ ಗೊತ್ತಿದೆ, ಒಂದು ಬ್ಯಾರಿಕೇಡಿಂಗು, ನೋಷನಲ್ ಬ್ಯಾರಿಕೇಡಿಂಗ್ ಏನಿರುತ್ತೆ, ಒಂದು ಮೆಶ್ ಬೇಸ್ ಬ್ಯಾರಿಕೇಡಿಂಗ್ ಅದನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ರೆಗ್ಯುಲರ್ಲಿ ಏನು ಮಾಡ್ತಾ ಇರ್ತೀವಿ ಅದನ್ನು. ಸಮಗ್ರ ಪ್ರಕ್ರಿಯೆ ಏನಾಗಿದೆ, ಏನು ಟ್ರಾನ್ಸ್ಪರೆಂಟ್ ಆಗಿ ಏಜೆಂಟ್ಸು ಅಥವಾ ಕ್ಯಾಂಡಿಡೇಟ್ಸ್ ದೆಮ್ಸೆಲ್ಸ್ಗೆ ಅವ್ರಿಗೆ ನೋಡೋದಕ್ಕೆ ಕೂಡ ಏನು ನಾಮ್ಸ್ ಇದೆ ಅದರ ಪ್ರಕಾರ ಅವಕಾಶ ಮಾಡಿಕೊಟ್ಟಿದ್ದೇವೆ. ಕಂಟ್ರೋಲ್ ಯೂನಿಟ್ ಜೊತೆಗೆ ಜೂನ್ 4ರಂದು ಲೋಕಸಭೆ ಚುನಾವಣೆಯ ಮತ ಎಣಿಕೆಯ ಸಂಬಂಧ ಚಾಮರಾಜನಗರ ತಾಲೂಕಿನ ಬೇಡರಪುರ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಣಿಕೆ ನಡೆಯುವ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಜಂಟಿಯಾಗಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ. 20/5/2024 ಮತದಾನದ ದಿನಾಂಕ 3/6/2024 ಸಮಯ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯುತ್ತೆ. ಎಣಿಕೆ ಬಂದು 6/6/2024 ನಡೆಯುತ್ತೆ. ಈ ಎಣಿಕೆ ಬಂದು ರೀಜನಲ್ ಕಮಿಷನರ್ ಆಫೀಸ್ ದ ರಿಟರ್ನಿಂಗ್ ಆಫೀಸರ್ ಫಾರ್ MLC ಎಲೆಕ್ಷನ್ ಅಲ್ಲಿ ನಡೆಯುತ್ತೆ. ಚುನಾವಣೆ ಪೂರ್ಣಗೊಳ್ಳುವ ದಿನಾಂಕ ಅಂದರೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ 12/6/2024 ತನಕ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನಮ್ಮಲ್ಲಿ ಚಾಮರಾಜನಗರ ಬಂದು ಕರ್ನಾಟಕ ವಿಧಾನ ಪರಿಷತ್ತಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದರಲ್ಲಿ ಬರುತ್ತೆ. ಇದರಲ್ಲಿ ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳು ಬರುತ್ತೆ. ಚುನಾವಣಾಧಿಕಾರಿಗಳು MLC ಎಲೆಕ್ಷನ್ಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ, ಮೈಸೂರು ರೀಜನಲ್ ಕಮಿಷನರ್ ಮೈಸೂರು ಡಿವಿಷನ್ ಬರ್ತಾರೆ. AROs ಬಂದ್ಬಿಟ್ಟು ಅಪರ ಪ್ರಾದೇಶಿಕ ಆಯುಕ್ತರು ಅಂದರೆ ARC ಅವರು, ಜೊತೆಗೆ ಜಿಲ್ಲಾಧಿಕಾರಿಗಳು ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಮಂಡ್ಯ ಜಿಲ್ಲೆ ನಾವೆಲ್ಲ AROs ಇರ್ತೀವಿ MLC ಎಲೆಕ್ಷನ್ಗೆ. ಒಟ್ಟು 11 ಅಭ್ಯರ್ಥಿಗಳು ಈಗಾಗಲೇ MLC ಎಲೆಕ್ಷನ್ಗೆ ಒಂದು ನಾಮಿನೇಷನ್ನು ಇದು ಕೊಟ್ಟು ಫೈನಲೈಸ್ ಆಗಿ ನಮ್ಮ ಪಟ್ಟಿನಲ್ಲಿ ಇದ್ದಾರೆ. ಬ್ಯಾಲೆಟ್ ಪೇಪರ್ನ ಬಳಸಿ ಒಂದು ವೋಟ್ ಮಾಡುವಂಥದ್ದು ನಮಗೆ ಗೊತ್ತಿದೆ. MLC ಎಲೆಕ್ಷನ್ನಲ್ಲಿ ಬ್ಯಾಲೆಟ್ ಪೇಪರ್ ಸಮೇತ ವೋಟ್ ಮಾಡುವಂಥದ್ದು, ಅದರಲ್ಲಿ EVM ಬಳಕೆ ಇಲ್ಲ. ಮತದಾನದ ಕೇಂದ್ರಗಳು ನಾವು 5 ತಾಲೂಕುಗಳಲ್ಲಿ 5 ಕಡೆ ಒಂದು ಬ್ಯಾಲೆಟ್ ಎಲ್ಲಿ ಹಾಕಬೇಕು ವೋಟಿಂಗ್ ಸೆಂಟರ್ಸ್ನ ನಾವೀಗಾಗಲೇ ಮಾಡಿದ್ದೇವೆ. ಸ್ಟೇಟ್ನಿಂದ ಕೂಡ ಏನು ಅಬ್ಸರ್ವರ್ ನೇಮಕ ಮಾಡಿದ್ದಾರೆ, ಅವರು ಒಂದು ವಿಸಿಟ್ ಕೂಡ ಬಂದಿದ್ದಾರೆ. 2ನೇ ವಿಸಿಟ್ ಕೂಡ ನಾಳೆ ಬಂದು ಅದನ್ನು ನೋಡ್ತಾ ಇದ್ದಾರೆ. 2ನೇ ವಿಸಿಟ್ ಜೊತೆಗೆ ಮಾನಿಟ್ರಿಂಗ್ ಆಫ್ ವೋಟಿಂಗ್ ಡೇ ಅದು ಕೂಡ ಬರ್ತಾ ಇದ್ದಾರೆ. ಸೊ ಎಲ್ಲ ಕಡೆಯೂ ತಾಲೂಕು ಆಫೀಸಸ್ ಏನಿದೆ ಅಲ್ಲಿನೇ ನಾವು ಪೋಲಿಂಗ್ ಬೂತ್ಗಳನ್ನ ಮಾಡಿದ್ದೇವೆ. ಗುಂಡ್ಲುಪೇಟೆನಲ್ಲಿ ತಾಲೂಕು ಆಡಳಿತ ಸೌಧ, ಗುಂಡ್ಲುಪೇಟೆ, ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ಮತ್ತು ಹನೂರು ಮಾತ್ರ ಪಶು ವೈದ್ಯಕೀಯ ಆಸ್ಪತ್ರೆ ಸಭಾಂಗಣ, ಹನೂರು ಪಟ್ಟಣ, ಹನೂರು. ಸೊ ಎಲ್ಲೆಲ್ಲಿ ಸೌಲಭ್ಯಗಳು ಇರುತ್ತೆ ನಮಗೆ ಒಂದು ನೀಟಾಗಿ ಟ್ರಾನ್ಸ್ಪರೆಂಟಾಗಿ ವಿತೌಟ್ ಎನಿ ಪ್ರಾಬ್ಲಮ್ಸ್ ಆ್ಯಂಡ್ ಹರ್ಡಲ್ಸ್ ಎಲೆಕ್ಷನ್ ಮಾಡೋದಕ್ಕೆ ಅಂತ ಮತಗಟ್ಟೆಗಳನ್ನ ಆಯ್ಕೆ ಮಾಡಿದ್ದೇವೆ. ಅಂತಿಮ ಮತದಾರರ ಪಟ್ಟಿನಲ್ಲಿ ಇರುವಂಥ ಮತದಾರರ ವಿವರ 6/5ರಂತೆ ಗುಂಡ್ಲುಪೇಟೆನಲ್ಲಿ 403, ಚಾಮರಾಜನಗರ 603, ಯಳಂದೂರು 202, ಕೊಳ್ಳೇಗಾಲ 854, ಹನೂರು 249. ಒಟ್ಟು 1448 1448 ಮೇಲ್ ವೋಟರ್ಸು, 733 ಫೀಮೇಲ್ ವೋಟರ್ಸು, 2181 ಟೋಟಲ್ 2181 2181 ಟೋಟಲ್ ವೋಟರ್ಸು ಇದು ಕರ್ನಾಟಕ ಸೌತ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಒಂದು ಜಿಲ್ಲೆಯಿಂದ ಈಗಾಗಲೇ ಎಲಿಜಿಬಿಲಿಟಿ ಇರೋರು ನೋಂದಣಿ ಮಾಡ್ಕೊಂಡಿದ್ದಾರೆ, ವೋಟಿಂಗ್ ಕೂಡ ಮಾಡ್ತಾರೆ. ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕೇಂದ್ರ ತಮಗೆ ಗೊತ್ತಿರೋ ಪ್ರಕಾರ ಅದನ್ನು ಜಿಲ್ಲಾಡಳಿತ ಸೌಧ ಏನಿದೆ ಇಲ್ಲಿನ JH ಪಟೇಲ್ ಸಭಾಂಗಣದಲ್ಲಿ ಇವತ್ತು ಮಸ್ಟರಿಂಗ್ ಈಗಾಗಲೇ ಶುರುವಾಗಿದೆ. ಡಿಮಸ್ಟರಿಂಗ್ 3ನೇ ತಾರೀಕು ಸಂಜೆ 4:30 ನಂತರ ಅದು ಕೂಡ JH ಪಟೇಲ್ ಸಭಾಂಗಣದಲ್ಲೇ ನಡೆಯುತ್ತೆ. ಅಧಿಕಾರಿಗಳು ನೇಮಕ ಮಾಡಿರೋ ವಿವರ ಕೂಡ ನಾವು ಒಟ್ಟು 35 ಅಧಿಕಾರಿಗಳನ್ನ ಈಗ ಅವತ್ತಿನ ದಿನ ಒಂದು ಬೋಧನೆ ಮಾಡ್ತಾರೆ. ಆ ಮತ ಎಣಿಕೆ ಒಂದು ಸಭಾಂಗಣದಲ್ಲಿ ಯಾರ್ಯಾರು ಇರ್ತಾರೋ ಪ್ರತಿಯೊಂದು ವ್ಯಕ್ತಿ ಕೂಡ ಕಾನೂನಿಗೆ ಅನುಸಾರ ಮತ ಎಣಿಕೆ ಗೌಪ್ಯತೆಯನ್ನು ಕಾಪಾಡುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೇ ವ್ಯಕ್ತಿ ಇದನ್ನು ಉಲ್ಲಂಘನೆ ಮಾಡಿದಲ್ಲಿ 3 ಮಂತ್ಸ್ ತನಕ ಒಂದು ಕಾರಾವಾಸ ಶಿಕ್ಷೆ ಅಥವಾ ದಂಡ ಖಂಡಿತ ಇದ್ದೇ ಇರುತ್ತೆ. ಸೆಕ್ಷನ್ 128 ಪ್ರಕಾರ VVPAT ಸ್ಲಿಪ್ಗಳ ಎಣಿಕೆ ಕಾರ್ಯ ಕೂಡ ನಡೆಯುತ್ತೆ ಆಸ್ ಪರ್ ನಾರ್ಮ್ಸ್ ಓನ್ಲಿ. ಅಂದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 5 ಒಂದು ಮತಗಟ್ಟೆಗಳ ಒಂದು VVPATನ ರ್ಯಾಂಡಮ್ ಆಗಿ ಅಬ್ಸರ್ವರ್ ಅವರ ಒಂದು ಡಿಸ್ಕಷನ್ ಮೇರೆಗೆ ಮಾಡಲಾಗುತ್ತೆ.
ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳ ಕೊಠಡಿನಲ್ಲಿ ವೆಬ್ಕಾಸ್ಟಿಂಗ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ವ್ಯೂವಿಂಗ್ಗೆ ಕೂಡ LED ಸ್ಕ್ರೀನ್ ಹಾಕಿರುವಂಥದ್ದು ಹೊರಗಡೆ, ಸೊ ದಟ್ ಇಮಿಡಿಯೇಟ್ಲಿ ಅಪ್ಡೇಟ್ಸ್ ಆನ್ ಕೌಂಟಿಂಗ್ ಕೂಡ ನಿರಂತರವಾಗಿ ತಮಗೆ ಕೂಡ ಕೊಡೋ ರೀತಿ ವ್ಯವಸ್ಥೆ ಮಾಡಿದ್ದೇವೆ. ಏನು ತಾಂತ್ರಿಕ ವ್ಯವಸ್ಥೆ, TV, ಇಂಟರ್ನೆಟ್ಟು ಮತ್ತು ರಿಫ್ರೆಶ್ಮೆಂಟು ಪ್ರತಿಯೊಂದು ವ್ಯವಸ್ಥೆನೂ ಮಾಡಲಾಗಿದೆ. ಪೇಜ್ ಮಿಸ್ ಆಯಿತು. ವಾಹನ ಯಾವುದು ಒಳಗಡೆ ಬಿಡೋದಿಲ್ಲ. ಸೊ ಪ್ರೆಸ್ ಪಾಸಸ್ ಇರ್ಬೋದು, ಕೌಂಟಿಂಗ್ ಏಜೆಂಟ್ಸ್ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಪ್ರತಿಯೊಬ್ಬರಿಗೂ ಕಲರ್ ಕೋಡೆಡ್ ID ಕಾರ್ಡ್ಸ್ಗಳು ಕೊಟ್ಟಿದ್ದೀವಿ, ಮೀಡಿಯಾ ಪಾಸಸ್ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಏನು EVMಸ್ನ ಟ್ರಾನ್ಸ್ಪೋರ್ಟ್, ಕೋಲ್ಡ್ EVMಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅವರಿಗೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 8 ಕಲರ್ T-ಶರ್ಟ್ ಕೂಡ ಕೊಟ್ಟು ಜೊತೆಗೆ ID ಕಾರ್ಡ್ ಕೊಟ್ಟಿದ್ದೇವೆ. ಸೊ ಈಗಾಗಲೇ ನಾನು ಮತ್ತು SP ಅವರು ಕೂಡ ಪೊಲೀಸ್ನವ್ರಿಗೆ ಕೂಡ ಒಂದು ಓರಿಯೆಂಟೇಷನ್ ಕೂಡ ಮಾಡಿದ್ದೇವೆ. ಅದರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಆಗುವಂಥದ್ದು. ಎಲೆಕ್ಟ್ರಾನಿಕ್ ಡಿವೈಸಸ್ ನಮಗೆ ಗೊತ್ತಿದೆ, ಮೊಬೈಲ್ ಇರ್ಬೋದು, ಸ್ಮಾರ್ಟ್ ಫೋನ್ಸ್ ಇರ್ಬೋದು, ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಒಳಗಡೆ ತೊಗೊಂಡು ಹೋಗುವಂಥದ್ದು ನಿಷೇಧಿಸಲಾಗಿದೆ. ಅದಕ್ಕೆ 10 ಕೌಂಟರ್ಗಳನ್ನ ಕೂಡ ಹೊರಗಡೆ ಮಾಡಿದ್ದೀವಿ. ಪಾರ್ಕಿಂಗ್ ಪ್ಲ್ಯಾನ್ ಕೂಡ SP ಅವರು ಮಾಡಿಕೊಂಡಿದ್ದಾರೆ ಅಲಾಂಗ್ ವಿತ್ ದ ಸೆಕ್ಯೂರಿಟಿ ಪ್ಲ್ಯಾನು. ಮತ್ತು ಕಂಪ್ಯೂಟರು, ಸ್ಕ್ಯಾನರು, ಪ್ರಿಂಟರ್ಸು, UPS, ಟೆಲಿಫೋನು, ಹೈಸ್ಪೀಡ್ ಇಂಟರ್ನೆಟ್ ಎಲ್ಲ ಏನೇನು ಬೇಕಾಗಿದೆ ನಾರ್ಮ್ಸ್ ಪ್ರಕಾರ ಈಗಾಗಲೇ ವ್ಯವಸ್ಥೆ ಆಗಿದೆ. ಬ್ಯಾರಿಕೇಡಿಂಗು, ಸಿಗ್ನಲ್ಸ್ ಮತ್ತು ವಾಹನ ನಿಲುಗಡೆಗೆ ಅಂದರೆ ಪಾರ್ಕಿಂಗ್ಗೆ ಕೂಡ ವ್ಯವಸ್ಥೆ ಕಲ್ಪಿಸಲಾಗಿದೆ. 26/4/2024 ಮತದಾನ ನಡೀತಲ್ಲ, ಅವಾಗ ನಮ್ಮ ಜಿಲ್ಲೆಯಲ್ಲಿ 76.82 ನಮ್ಮ ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಟರ್ನ್ಔಟ್ ಆಗಿರುವಂಥದ್ದು ಈ ಮಾಹಿತಿ ಎಲ್ಲ ನಮ್ಗೆ ಆಗಲೇ ಗೊತ್ತಿದೆ. ಅಂಚೆ ಮತಪತ್ರಗಳು 4405 ಒಂದು ಚಲಾವಣೆ ಆಗಿರುತ್ತೆ, ಅದರ ಎಣಿಕೆ ಕೂಡ ನಡೆಯುತ್ತೆ. ಸೊ ಪೋಸ್ಟಲ್ ಬ್ಯಾಲೆಟ್ಗೆ ಕೂಡ ನಾವು ಸೆಪರೇಟ್ ಟೀಮ್ನ ಏನು SOPs ಇದೆ ಅದರ ಪ್ರಕಾರ ನಾವು ಒಂದು ಅಪಾಯಿಂಟ್ ಮಾಡಿದ್ದೇವೆ. ಎಣಿಕೆ ಮೇಲ್ವಿಚಾರಕರು, ಎಣಿಕೆ ಸಹಾಯಕರು ಮತ್ತು ಮೈಕ್ರೋ ಅಬ್ಸರ್ವರ್ಗಳ ವಿವರ ಕೂಡ ನಮಗೆ ಕೊಟ್ಟಿದ್ದೇವೆ. 2000 ಟೋಟಲ್ ಮತಗಟ್ಟೆಗಳು 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ. ಎಣಿಕೆ ಮೇಲ್ವಿಚಾರಕರು ಅದರಲ್ಲಿ 138, ಒಂದು ರೂಮ್ಗೆ 14 ಟೇಬಲ್ ಬರುತ್ತೆ ಕೌಂಟಿಂಗ್ ಟೇಬಲ್. ಸೊ ಎಣಿಕೆ ಮೇಲ್ವಿಚಾರಕರು, ಎಣಿಕೆ ಸಹಾಯಕರು 138 + 138, ಜೊತೆಗೆ ಮೈಕ್ರೋ ಅಬ್ಸರ್ವರ್ಸ್ ಕೂಡ 138 ಇರ್ತಾರೆ. ಮತ್ತು ಅಂಚೆ ಮತಪತ್ರಕ್ಕೆ 45 ಸಿಬ್ಬಂದಿ ಮತ್ತು ಟೋಟಲ್ 459 ಪೀಪಲ್ ಆರ್ ಡೆಪ್ಲಾಯ್ಡ್ ಫಾರ್ ಕೌಂಟಿಂಗ್ 1.